ಸುಲ್ತಾನ್ ಜಾಸ್ತಿ ಅಲ್ಲೇ ಇದೆ ಕೋಳಿ ಕಾಲ್ಮುರ್ಗ ಕಾಲ್ ಕಟ್ಟಿ. ಯಾವ ಊರು? ಶ್ರೀರಾಮ್ಪುರ. ಶಿವರ ಇಲ್ಲಿ ಅಗಲವಾಡಿ. ಅಡ್ರೆಸ್ ಶೂಟಿ ಕೊಡ್ತೀವಿ ಕೊಡ್ತೀವಿ. ಹಾ 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 ಲಾಭ ಅನ್ನೋಣ ಅಣ್ಣ. ಏನು ಸಿಗಲ್ಲ ಅದ್ರಲ್ಲಿ. ನಾನು ಬೇಕಾದ್ರೆ ನೀನು ನಿಮ್ಗೆ ವ್ಯಾಪಾರ ಗೊತ್ತು, ಒಳಗಡೆ ಹೋಗಿ ನೋಡಿ ರೇಟ್ ಎಷ್ಟ ಅಂದ್ಬಿಟ್ಟು ಏನು ಸಿಗಲ್ಲ ಅದ್ರಲ್ಲಿ. ಲಾಭ ಅನ್ನೋಣ. ನಾನು ಯಾಕೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದೀನಿ ಲಾಭ ಅನ್ನೋ. ಏನು ಸಿಗಲ್ಲ ಅಣ್ಣ ಇದ್ರಲ್ಲಿ. ಬೆಳಗ್ಗೆ ವ್ಯಾಪಾರ ಅಣ್ಣ. ಅಣ್ಣ ತತ್ತಿ ಕದೆ ಅಣ್ಣ, ಅದಕ್ಕೆ ಅಂತಾನೆ ತಗೊಂಡಿರೋದು. ಇಲ್ಲ ಯಾಕೆ ಅಂತಾನೆ ಇದ್ರಾಗ ನನ್ ಲಾಭ ಇಟ್ಕೊಂಡಿಲ್ಲ ಅಣ್ಣ. ನಾನು ಬೇರೆ ಕಡೆ ಅಲ್ಲಿ ಹೋದ್ರೆ 600 ರೂಪಾಯಿ ತತ್ತಿ ಕೊಡ್ತಿಲ್ಲ. ಗೊತ್ತಿಲ್ಲ ಅಣ್ಣ. ಈ ಮನೆ ತಲ್ ಮಾಡಿದ್ರೆ ಇನ್ನ ಜಾಸ್ತಿ ಮಾಡ್ಬೋದಣ್ಣ. ಮಾಡ್ಬೋದು. ಇಲ್ಲಿ ತಗ ನಾನು ಹೆಚ್ಚಾಗಿ ಇರ್ತಾರಲ್ಲ ನನಗೂ ಏನಾದ್ರು ಸಿಗ್ಬೇಕಲ್ಲ ಫೋನ್ಗೆ. ವ್ಯಾಪಾರ ಆಗಿರ್ತಾರೆ ಯಾಕೆ ವ್ಯಾಪಾರ ಅಂದ್ರೆ ದಾತರಿ ಕೊಡ್ಬೇಕು. ಅದಕ್ಕೋಸ್ಕರ ಇರು ಸದ್ಯ ಒಂದು ತರ್ಜಿಕಾಯಿ ನೀವು 3 ಕೊಡ್ಬೋದು ಅಣ್ಣ. ನಾನು ವ್ಯಾಪಾರನೇ ಹೆಚ್ಚಾಗಿಲ್ಲ. ನಾವೇನು ಹೋಗ್ಬೇಕು, ಸೀರಾಕ್ ಹೋಗ್ಬೇಕು ಬಟ್ಟೆ ತರಕ್ಕೆ. ಹಂಗಾಗಿ ನಿಮ್ಗೆ ಹೆಚ್ಚೆ ಇಕ್ಕನಿಲ್ಲ. ಚೌಕಾಸಿ ಮಾಡಬೇಡ ಇಲ್ಲ ಇಲ್ಲ ಹಂಗ್ ಕೊಡ್ಬೇಡ. ಲಾಭ ಯಾರು ನಾನು ವ್ಯಾಪಾರ ಇಚ್ಛೆ ಇದ್ರೆ ನಾನು ಹಂಗೆ ಹೇಳ್ತೀರಿ. ನಂಗೆ ಇಚ್ಛೆ ಹೇಳ್ಬೇಡ. ಲಾಭ ಇಲ್ಲ ಸ್ವಲ್ಪ ಕಡಿಮೆ ಐತೆ. ಎಂತ ಹೆಂಗ್ ತಗೊಂತೆ ಎರಡ ಹಿಂಗೈತೆ ಯಾಟೇನಾ? ಎಲ್ಲ ಐತೆ. ಇಟ್ಕೊಂಬತ್ತೀನಿ ನೀವು ಹೋಗಿ ಇಟ್ಕೊಂಬ ಹೋಗು ನೋಡೋಣ ಹೆಂಗೈತೆ. ಯಾರಿಗೆ ಗೊತ್ತು. ಕೋಳಿ ಇಟ್ಕೊಂಬಂದ್ರೆ ಮಾತಾಡ್ಬೋದು. ಮೂರ್ 8 ಏನ್ ಹೇಳ್ತೀರಾ? 8ಕ್ಕೆ ಕಾಲ್ ಬೀಜ ಕಟ್ಟಿದ್ದೀರಾ? ಎಷ್ಟು ಹೇಳ್ತೀರಾ? ನಾವು 8ಕ್ಕೆ ಎಷ್ಟು ಹೇಳ್ತೀರಾ? ನೀವ್ ಹೇಳ್ಬೇಕು. ವ್ಯಾಪಾರ ಹೇಳಿದ್ರೆ ನಾನು ಕೇಳ್ತೀನಿ. ಗಾಡಿ ಆಫ್ ಮಾಡಿ. ಪೆಟ್ರೋಲ್ ರೇಟ್ ಜಾಸ್ತಿ ಐತಾ ಅಣ್ಣ? ಏನ್ ಗೊತ್ತಾ, ನಾನು ತಗೊಳಬೇಕು. ಹೆಂಗಾರ ಸರಿ ನೀವ್ ಹೆಂಗ್ ಹೇಳ್ತೀರಾ ಹಂಗೆ. ಈಗ ನೀವು ವ್ಯಾಪಾರ ಹೇಳಿ. ನಾಲ್ಕು ಯಾಕೆ 3 ಅಣ್ಣ? ಹೌದೌದು. ನಿಮ್ ವ್ಯಾಪಾರ ಹೇಳ್ಬಿಡಿ, ನಾನು ಕೇಳಕ್ ಸರಿಯಾಗ್ಬಿಡುತ್ತೆ. ನಿಮ್ ವ್ಯಾಪಾರ ಹೇಳಿದ್ರೆ ನಾನು ಕೇಳ್ತೀನಿ ಅಣ್ಣ. ಒಂದೊಂದ್ ಪೀಸ ಅಲ್ಲಿಗೆ 4 3 7 ಇರೋದು. 8 ಅಲ್ವಾ? 6300 ರೂಪಾಯಾ? ಕೆಜಿ ಲೆಕ್ಕ ಆದ್ರೆ 600 ಹಂಗಾದ್ರೆ ಅಣ್ಣ ಹೆಂಗ್ ಹೋದ್ರು ಅಲ್ಲಿಗೆ ಇನ್ನ ಜಾಸ್ತಿನೇ ಆಗುತ್ತೆ ನೀವ್ ಹೇಳಿರ್ತೀನ. 450 ರೂಪಾಯಿ ಮಾಡ್ಕೊಡ್ತೀರಾ ಕೆಜಿ? ಹಾ ಸರಿ ನಾನು ಆಯ್ತು. ಕೋಳಿ ಕೊಡದೆ ಅಣ್ಣ ತಾಂಡಿರದ ಹೇಳ ಅಣ್ಣ. 450 ರೂಪಾಯಿ ಕೆಜಿ ಕೇಳಿದೆ. ಇಲ್ಲ ಅಂತೀರ? 500 ರೂಪಾಯಲ್ಲಿ ತಾಂಡಿದ್ದೀನಿ ಅಣ್ಣ ನಾನು. ಈ ಕಾರ್ತಿಕ ಮಾಸ ಮತ್ತೆ ಈ ಶ್ರಾವಣ ಎಲ್ಲ ಇತ್ತು. ಇಲ್ಲ ಅಂದ್ರೆ ತಾಂಡಿದೀವಿ. ಇಲ್ಲ ಬಿಡೋಣ. ಎಲ್ಲ ಅಷ್ಟೊಂದು ಹೇಳಿದ್ರೆ ಇಲ್ಲ. ಲಾಸ್ಟ್ 4000 ಕೊಡ್ತೀರಾ? ನಾನು ಹಿಂಗೇನು 500 ಒಂದು ಅಷ್ಟೇ. ಈಗ ವ್ಯಾಪಾರ ಇದೀರಣ್ಣ, ಕೇಳ್ಬೋದಾಯ್ತು ಹಂಗೆ. ಏನು ಸಿಗಲ್ಲ ಕಾರಣ ಅದ್ರಲ್ಲಿ. ಅದ್ರಲ್ಲಿ ಏನ್ ಸಿಗಲ್ಲ. ಅಲ್ಲಿ ಮಾಡ್ಬೇಕಣ್ಣ. ಏನ್ ಮಾಡ್ಬಾರ್ದು? ಹಾಕ್ಬಾರ್ದ? ನಮ್ದು ಅದೇನು ಇದ್ ಮಾಡ್ತಾ ಇದ್ರ ಕೋಳಿ ಮರ. 1 2 3.5 ಆಯ್ತಾ? 4.5 ಹಾ ಹೇಳ್ಬೇಡಿ ಅಣ್ಣ. ಇದು
ಅಣ್ಣ ಏನ್ ಗೊತ್ತಾ ಅವೆಲ್ಲ ಹೇಳಿ ಹೋದ ಕೇಳಿ ಸುಮ್ಮನೆ 5,000 ಆಗಲ್ಲ ಇರ್ತ ಅಣ್ಣ ನಾನ್ ಕೋಳಿ ಕೊಡ್ತೀನಿ ಬೇಕಾದ್ರೆ ಒಳಗಡೆ ನೀನ್ ಒಳಗಡೆ ನೋಡ್ಕೊಂಬ ಮಾರ್ಕೆಟ್ ನಾನು ಒಳಗೆ ಹೋಗಂಗಿದ್ರೆ ತಾಂಡೆ ಹೋಗ್ಬಿಟ್ಟಿದ್ದೆ ಕೊಟ್ಟ ಮೇಲೆ ತಿರ್ಗ ನಾನು ನಿನ್ಗೆ ನೀನ್ ಒಳಗ್ ನೋಡ್ಕೊಂಡ್ ಬೇಕಾದ್ರೆ ನನ್ನ ಹತ್ರ ವಾಪಸ್ ಮಾಡೋದೇ ಇಲ್ಲ ಮದುವೆ ಆಗ್ಲಿ ಒಂದು ಕೇಳ್ಕೊಂಬಂದ್ಬಿಟ್ಟು ಆಮೇಲೆ ಜಾಸ್ತಿ ಯಾರು ತಗೊಂಡೋಗ್ಬಿಡಿ ಯಾರು ಜಾಸ್ತಿ ಅವು 10,000 ರೂಪಾಯಿ ಜಾಸ್ತಿ ಬರ್ತದೆ ಇಲ್ಲ ಅಣ್ಣ ಹಂಗ್ ಮಾಡಿದ್ರೆ ನಮ್ ರೈಸ್ ಇಲ್ಲಾಂದ್ರೆ ಬಿಟ್ಟಣಲ್ಲ ಕೊಟ್ಮೇಲೆ ನಾನು ಹೇಳ್ತಾ ಇದೀನಿ ನಾಳೆ ಹೇಳ್ತಾ ಇದೀನಿ ಕೊಟ್ಮೇಲೆ ಇರ್ಕಣ ಏನು ಸಿಗಲ್ಲ ಜಾಸ್ತಿ ಇರಲ್ಲ ಇವಾಗ ಲಾಭ ಅನ್ನೋ ಏನು ಹೋಗು ಕೇಳೇ ಬೇಡ ಹೋಗು ಅದ್ರ ಮೇಲೆ ಅದ ಈ ಯಾಟೆ ಅನ್ನೋದಕ್ಕೋಸ್ಕರ ತಗೊಂಡಿದೀನಿ ಎಲ್ಲ ಯಾಟೆಗಳಾಗ್ಲಿ ಅಂತ ಕಾಯಿಲೆಗಳು ಏನಿಲ್ಲ ಅಲ್ವಾ ಲೆಕ್ಕ ಹಾಕು 4,000 4,700 ಎಂಟವೆ ಹಾ ಎಷ್ಟಣ ಅಣ್ಣ 2 ಆಟೆ ಇರೋದು 2 ಆಟಿಗೆ ಮತ್ತೆ ಬರ್ಲಿ 4 ಅಲ್ಲ 5 ಬರ್ಲಿ 5 ಬರ್ಲಿ 3 kg 800 ಗ್ರಾಮ್ ಅವಣ 4 ಪಕ್ಕ ಆಯ್ತು ಅದೇ ಇವಾಗ ಹೇಳಿ ಏನ್ ಕೊಡೋಣ ಹೇಳಿದ್ದೀನ ಅಣ್ಣ ಯಾಕೆ ಚೆನ್ನಾಗವೆ ಇಲ್ಲ ಆಗ್ಲಿಲ್ಲ ನಾನು ನೀವ್ 2,500 ಹೇಳಿದ್ರೆ ನಡೆಯಲ್ಲ ಕೊಡೋದೇ ಅಣ್ಣ ನೀನೇ ಕೇಳಿ ನಾನು ಎಲ್ಲಿ ಗಣ ಹೆಂಗಣ ಕೇಳಿ ನಾನು ಹೇಳ್ಬಿಡ್ತೀನಿ 1 ವಾರ ಕೊಡ್ತೀವಿ 1,800 ಕಾಣ್ತೀರಾ ಬಿಡು ಹೋಗ್ಲಿ ನಾನೇನ್ ಮಾಡಕ್ಕಾಗ್ತದೆ ನಾ 3 kg 800 ಗ್ರಾಮ್ ಅವೆ ಕೊಡ್ಬೋದು ಕೊಡೋಣ ಹಾ 450 ರೂಪಾಯಿ 500 ರೂಪಾಯಿ ತಗೊಂಡಿದೀನಿ ಯಜಮಾನ್ರೆ ಇವಾಗ ಇಲ್ಲ ರೇಟು ಅಲ್ಲ ನನಗೆ ಕೊಡ್ಬೇಕಂತೇನಿಲ್ಲ ಒಳಗೊಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಅಂತ ಜಾಸ್ತಿನೇ ಸಿಕ್ತು ನಾನು ಕೇಳಿರೋದು ನಿಮ್ಗೆ 1,800 ರೂಪಾಯಿ 3 kg 800 ಗ್ರಾಮು 470 ರೂಪಾಯಿ ಬಿದ್ದಕ್ಕೆ ಕೊಡ್ತೀರಾ 450ಕ್ಕಿಂತ ಯಾರು ಕಮ್ಮಿ ಕೇಳಿದ್ರೆ ಇಲ್ಲಿ ಸಾಂಬಾರ್ ಅಂತ ಅಂತೀನಿ ಇಲ್ಲೇ ಇರ್ತೀನಿ ಏ ಇಲ್ಲ ಬಿಡೋಣ ಮುಂಜೆ ಚೆನ್ನಾಗೈತೆ ಅದೇ ಅವ್ರದ್ದೆಲ್ಲ ಚೆನ್ನಾಗೈತೆ ಮೂರು ಇದಾ 3 ವರ್ಷ ಯಾಟೇನು ಅಷ್ಟೇ ಬರ್ತಾವ 6.5 ನಾನ್ ನಿಮ್ಮ ಹತ್ರ ತಗೊಂಡೋಗಿ ಅಂಗಡಿಗೆ ಕೊಡೋದು ಸಾಕಾರ್ಗೆ ಯಾರಿಗೂ ಕೊಡಲ್ಲ ಇದಾದ್ರೆ ಅಣ್ಣ
ನಾನು ಹೇಳೋದ್ ಏನ್ ಗೊತ್ತಾ ಅಣ್ಣ, ರೇಟ್ ಯಾರು ಕೊಡ್ತಾರ ಕೊಡು ಪರವಾಗಿಲ್ಲ. ಹಾ ಹಾ ಯಾರು 8 ರೂಪಾಯಿ ಕೆಜಿ ಹಾಕಿ ಕೊಡ್ತೀನಿ ಕೊಡು ಅಂತ. ಹಾ ಹಾ ಕೊಡ್ರಿ ಯಾಕೆ ತಗೊಳ್ಳಿ ಕೊಡ್ತೀನಿ ನನಗೆ ಬರ್ಲಿ ದುಡ್ಡು ಅಂತ ಅಡಿಗೆ ಕೊಡಿ. ಅದು ಅಲ್ವಾ ಅಣ್ಣ ನವೀನ್ ಅಣ್ಣ ಬೈ. ನೋಡೋಣ ಸಾಕು ಒಳ್ಳೆ ತಗೊಂಡ್ ಹೋಗ್ತೀರಾ? ಸರಿ ನೋಡೋಣ ಅಣ್ಣ. ಅವ್ರು ಮಾಮೂಲಿ ನಮ್ಗೆ ತಂದು ಕೊಡ್ತಾರೆ, 500 ರೂಪಾಯಿ ಕೆಜಿನೇ ಹಾಕೈತೆ ನೋಡಿ. ಒಂದು ಅಲ್ಲೆಲ್ಲ ಈಗ ತಗೊಂಡೋಗಿ ನಾನು ಅಂಗಡಿ ಕೊಡ್ತೀನಿ, ಇವ್ರು ಸುಮ್ನೆ ನನ್ನ ಹತ್ರ ಯಾರು ಸಾಕೋರಿಲ್ಲ, ಅದಕ್ಕೋಸ್ಕರ ಅದೆಷ್ಟು ಬರುತ್ತೆ ಗೊತ್ತಿಲ್ಲ ನೋಡೋಣ. ಅಣ್ಣ 500 ರೂಪಾಯಿ ಕೆಜಿ, 500 ರೂಪಾಯಿ ಕೆಜಿ. ಹಾ ಇದು ತಳಿಗೆ ಚೆನ್ನಾಗೈತೆ, ಅದಕ್ಕೆ ಅಣ್ಣ ನಾನು ತಗೊಂಡೋಗಿ ಅಂಗಡಿ ಕೊಟ್ಬಿಡ್ತೀನಿ. ಇವಿನ್ನ ಇವು ಬಾಲ ಕ್ಲೀನ್ ಆಗಿ ಬಂದ್ಬಿಟ್ರೆ ಇನ್ನ ಚೆನ್ನಾಗ್ ಕಾಣ್ತವೆ. ಅಂದಿಗೋಸ್ಕರ ಒಟ್ಟುರಿತಾವೆ ಇಂತ ಕೊಡಕ್ ಅಂದಿಗಳಿಗೆ. ಯಾರು ಆಗ್ಬೇಕು ನಾ ಬಂದಾಗ ಯಾರು ಬರಲ್ಲ. ಹಂಗ್ ಬರಲ್ಲ, ನಾವು ಮಾಡ್ಬೇಕಾದ್ರೆ. ಸಾಕು ನಿಮ್ ತಾನೇ ತಗೋತಾವ ಕಾಲ ಕಣಿ ರೈತೇನೋ ಒಂದೇ ಒಂದು ಗಿರಿ ಇತ್ತು. ಹಾ ಇದು ಅದ್ರ ಅಪ್ಪ ಇರ್ಬೇಕನ್ನ ಅಲ್ವಾ? ಹೋದ್ವಾರ ಕೊಟ್ಟಾದ್ರಲ್ಲ. ಹಾ ನಾನು ತೂಕದ ಲೆಕ್ಕ ಕೊಟ್ಟಿರೋದು ಅಂಗಡಿಗಳಿಗೆ. ನಮ್ ತಾಯಣ್ಣ ನಾನು 500 ರೂಪಾಯಿ ಕೆಜಿ ಮಾರೋದು ಅಂಗಡಿಲಿ, ಅಂದ್ರೆ ಅಂಗಡಿಗಳಿಗೆ ಕೊಡೋದು. ಹಿಂಗೇನ್ ಇದು ಒಳ್ಳೆ ಚೆನ್ನಾಗಿರ್ತವೆ, ಯಾರು ಕೇಳಿದ್ರೆ ಕೊಡ್ತೀನಿ, ಇಲ್ಲಿ ಸಾಕಾರ್ ಬಂದ್ಬಿಟ್ಟು, ಇಲ್ಲಾಂದ್ರೆ ಅಂಗಡಿಗೆ ಕೊಡ್ಬೇಕು. ಇವತ್ತೊಂದತ್ತೆ ಅಷ್ಟೇ, ಅರ್ಧ ಗಂಟೆ ಅರ್ಧ ಗಂಟೆ ಒಳಗೆ ವ್ಯಾಪಾರ ನಡೆದೈತವೆ. ನಾನ್ 3200. ಇದಾ 3200.